ಈ ಸಲ ಕಪ್ ನಮ್ದೇ ಎನ್ನುವ ಘೋಷವಾಕ್ಯದೊಂದಿಗೆ ಶುರುವಾಗುವಂಥ RCB ಅಭಿಮಾನಿಗಳ ಟ್ರೋಫಿ ಗೆಲ್ಲುವ ಕನಸು ಇದೀಗ 18ನೇ ವರ್ಷಕ್ಕೆ ಬಂದು ನಿಂತಿದೆ. ಈ ಕನಸಿನೊಂದಿಗೆ IPL ಸೀಸನ್ 18 ಆರಂಭಿಸುವ ಇರಾದೆಯಲ್ಲಿದ್ದ RCB ಅಭಿಮಾನಿಗಳಿಗೆ ವಿರಾಟ್ ಕೊಹ್ಲಿ ಪರೋಕ್ಷವಾಗಿ ಸಂದೇಶವೊಂದನ್ನು ರವಾನಿಸಿದ್ದಾರೆ. ಅದು ಸಹ ಈ ಸಲ ಕಪ್ ನಮ್ದೇ ಅಂತ ಮಾತ್ರ ಹೇಳಬೇಡಿ ಎನ್ನುವ ಮೂಲಕ. ಹೌದು, ವಿರಾಟ್ ಕೊಹ್ಲಿ ಈ ಸಲ ಕಪ್ ನಮ್ದೇ ಅಂತ ಮಾತ್ರ ಹೇಳಬೇಡಿ ಅಂತ AB ಡಿವಿಲಿಯರ್ಸ್ಗೆ ಪರ್ಸನಲ್ ಮೆಸೇಜ್ ಕಳಿಸಿದ್ದಾರೆ. ಈ ವಿಚಾರವನ್ನ ಖುದ್ದು ABD ಬಹಿರಂಗಪಡಿಸಿದ್ದಾರೆ. ಖಾಸಗಿ ಚಾನೆಲ್ನ ಚರ್ಚೆ ಒಂದರಲ್ಲಿ ಮಾತನಾಡಿದ ABD, ಎಲ್ಲೋ ಒಂದ್ಸಲ ನಾನು ಈ ಸಲ ಕಪ್ ನಮ್ದೇ ಅಂತ ಹೇಳಿದ್ದೆ. ಇದನ್ನ ನೋಡಿದ ವಿರಾಟ್ ಕೊಹ್ಲಿ ನನಗೆ ಪರ್ಸನಲ್ ಮೆಸೇಜ್ ಕಳಿಸಿ ದಯವಿಟ್ಟು ಅದನ್ನ ಮಾತ್ರ ಹೇಳಬೇಡಿ, ಈ ಸಲ ಕಪ್ ನಮ್ದೇ ಎಂಬುದು ಕೇಳಿ ಸಾಕಾಗಿದೆ ಎಂದರು. ಹೀಗಾಗಿ ಈ ಘೋಷವಾಕ್ಯವನ್ನ ನಾನು ಬಿಟ್ಟಿದ್ದೇನೆ. ಅದ್ಯಾಗೋ ಈ ಸಲ RCB ಕಪ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸವಿದೆ. ಯಾಕೆಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಈ ಬಾರಿ ಉತ್ತಮ ಸಮತೋಲನದಿಂದ ಕೂಡಿದೆ. ಹೀಗಾಗಿ ಈ ಬಾರಿ ಗೊಚ್ಚಲ ಟ್ರೋಫಿ ಎತ್ತಿ ಹಿಡಿಯುವ ನಿರೀಕ್ಷೆ ಇದೆ ಅಂತ AB ಡಿವಿಲಿಯರ್ಸ್ ಹೇಳಿದ್ದಾರೆ. ಇನ್ನು IPL 18ನೇ ಸೀಸನ್ ಅಂತ ವಿರಾಟ್ ಕೊಹ್ಲಿಯ ಜೆರ್ಸಿ ನಂಬರ್ 18. ಹಾಗಾಗಿ ಈ ವರ್ಷ RCB ಯದ್ದು ಅಂತ ನಾವು ಭಾವಿಸ್ತೇವೆ. ಅದರಂತೆ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟ್ರೋಫಿ ಎತ್ತಿ ಹಿಡುವಾಗ ನಾನು ಸಹ ಅಲ್ಲಿರುತ್ತೇನೆ ಅಂತ AB ಡಿವಿಲಿಯರ್ಸ್ ಹೇಳಿದ್ದಾರೆ.